1979ಕ್ಕೆ ತಿರುಮಲೆಯ ಆನಂದ ನಿಲಯಂನ ಗರ್ಭಗೃಹದಲ್ಲಿ ನೆಲೆಸಿರುವ ಶ್ರೀನಿವಾಸನ ಸನ್ನಿಧಾನದಿಂದ ಮಧ್ಯರಾತ್ರಿ 2-2:30 ಸಮಯಕ್ಕೆ ಜೋರಾಗಿ ಗಂಟೆಯ ಶಬ್ದ ಕೇಳಿಬರುತ್ತೆ. ಅವತ್ತು ಏಕಾಂತ ಪೂಜೆಯ ನಂತರ ತಿಮ್ಮಪ್ಪನ ಆಲಯಕ್ಕೆ ಬೀಗ ಹಾಕಲಾಗಿತ್ತು. ಆಲಯದ ಒಳಗಡೆ ಯಾರೂ ಸಹ ಇರಲಿಲ್ಲ. ತಿರುಮಲೆಯ ಬೆಟ್ಟ ಶಾಂತವಾಗಿತ್ತು. ಬೀಸುವ ತಂಪು ಗಾಳಿಗೆ ಗುಡ್ಡದ ಹಸಿರು ಪ್ರಪಂಚ ಸೂರ್ಯೋದಯದ ಪ್ರತೀಕ್ಷೆಯಲ್ಲಿತ್ತು. ವೆಂಕಟೇಶ್ವರನ ಗರ್ಭಗೃಹದ ಹೊರಗೆ ಇರುವಂತಹ 2 ಗಂಟೆಯ ಶಬ್ದ ತಿರುಮಲೆ ಬೆಟ್ಟದಲ್ಲಿ ಒಮ್ಮೆಲೆ ಪ್ರತಿಧ್ವನಿಸುತ್ತೆ. ಶಾಂತ ವಾತಾವರಣದಲ್ಲಿ ಆಲಯದ ಒಳಭಾಗದಿಂದ ಬಂದಿರುವ ಈ ಗಂಟೆಯ ಶಬ್ದ ಕೇಳಿಸಿಕೊಂಡ ಭಕ್ತಾದಿಗಳು, ಯಾತ್ರಿಕರು, ಸಿಬ್ಬಂದಿ ವರ್ಗದವರು ಆಶ್ಚರ್ಯಚಕಿತರಾಗ್ತಾರೆ. ಬೀಗ ಹಾಕಿರುವ ಆಲಯದ ಆಚೆ ಸೇರಿರುವ ಭಕ್ತ ಸಮೂಹದ ಮನದಲ್ಲಿ ಮೂಡಿದ ಒಂದೇ ಒಂದು ಪ್ರಶ್ನೆ ಅಂದರೆ, ಈ ಹೊತ್ತಲ್ಲಿ ಆಲಯದ ಗಂಟೆಯನ್ನು ಬಾರಿಸಿದವರು ಯಾರು? ಹಾಗಾದ್ರೆ ಎಂದೂ ನಡೆಯದ ಅಚ್ಚರಿಯ ಈ ಘಟನೆ ಆ ದಿನ ರಾತ್ರಿ ನಡೆದಿದ್ಯಾಕೆ? ಗಂಟೆಯ ಶಬ್ದ ಯಾಕೆ ಬಂತು? ಆ ರಾತ್ರಿ ನಿಲಿಯಂ ಒಳಗಡೆ ಯಾರಾದರೂ ಉಳ್ಕೊಂಡಿದ್ರ? ಯಾರೂ ಇಲ್ಲ ಅನ್ನೋದಾದ್ರೆ, ಪ್ರಶಾಂತವಾದ ತಿರುಮಲ ಬೆಟ್ಟದಲ್ಲಿ ಪ್ರತಿಧ್ವನಿಸುವಂತೆ ಆ ಗಂಟೆಯನ್ನ ಬಾರಿಸಿದವರು ಯಾರು? ಗಂಟೆಯ ಶಬ್ದ ಕೇಳುವ ಹಿಂದಿನ ದಿನ ತಿರುಮಲೆ ಬೆಟ್ಟದ ಪರಿಸ್ಥಿತಿ ಏನಾಗಿತ್ತು? ಆ ದಿನ ನಿಜಕ್ಕೂ ನಡೆದಿದ್ದೇನು? ತಿರುಮಲೆಯ ಬೆಟ್ಟ, ತಿರುಮಲೆಯ ಕ್ಷೇತ್ರ ಸಾವಿರಾರು ರಹಸ್ಯ ಪವಾಡಗಳನ್ನು ಹೊಂದಿರುವ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದು. ವಿಡಿಯೋ ಕೊನೆವರೆಗೂ ನೋಡಿ, ಆ ದಿನದ ಪವಾಡವನ್ನು ತಿಳಿದುಕೊಳ್ಳಿ. ಖಡಕ್ ಭಾರತೀಯರಿಗೆ ಖಡಕ್ ಭಾರತದ ಈ ವಾಹಿನಿಗೆ ಸ್ವಾಗತ. ನಾನು ಹರ್ಷಿತಾ ಬಿಆರ್. ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರಾಯ್ಕರ್. ಬನ್ನಿ ಈ ವಾಹಿನಿಯ ಮೊದಲ ವಿಡಿಯೋ ಶುರು ಮಾಡೋಣ. ಈ ಜಗತ್ತು ಸೃಷ್ಟಿಯಾಗಬೇಕಂದ್ರೆ ಅಲ್ಲಿ ಒಬ್ಬ ಸೃಷ್ಟಿಕರ್ತ ಇದ್ದಾನೆ. ಈ ಸೃಷ್ಟಿಯನ್ನ ರಕ್ಷಣೆ ಮಾಡಕ್ಕೆ ಒಬ್ಬ ರಕ್ಷಕ ಇದ್ದಾನೆ. ಪಾಪ ಅತ್ಯಾಚಾರ ಭೂಮಿಯಲ್ಲಿ ಅಧಿಕ ಆದ್ರೆ ಅದನ್ನ ತಡೆಗಟ್ಟಕ್ಕೆ ಅಂತ ಸಂಹಾರಕ ಇದ್ದಾನೆ. ಇಲ್ಲಿ ಸೃಷ್ಟಿಕರ್ತ ಅಂದ್ರೆ ಬ್ರಹ್ಮ, ರಕ್ಷಕ ಅಂದ್ರೆ ವಿಷ್ಣು, ಮತ್ತೆ ಸಂಹಾರಕ ಅಂದ್ರೆ ಮಹೇಶ್ವರ. ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ತಿರುಮಲ ಬೆಟ್ಟದ ಮೇಲಿರುವ ವೆಂಕಟಾದ್ರಿಯ ಆನಂದ ನಿಲಯಂದಲ್ಲಿ ನೆಲೆಸಿದ್ದಾನೆ ರಕ್ಷಕನಾದ ವಿಷ್ಣುವಿನ ರೂಪದಲ್ಲಿ ವೆಂಕಟೇಶ್ವರ ಸ್ವಾಮಿ. ಸಪ್ತಗಿರಿ ವಾಸ ಗೋವಿಂದ ಅಂತ ಹೇಳ್ತಾರೆ. ಸಪ್ತಗಿರಿ ಅಂದ್ರೆ 7 ಬೆಟ್ಟಗಳು. ಆ 7 ಪರ್ವತಗಳು ಯಾವುದು ಅಂದ್ರೆ ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ, ವೆಂಕಟಾದ್ರಿ. ಶ್ರೀನಿವಾಸ ವೆಂಕಟೇಶ್ವರನ ದೇವಸ್ಥಾನ ಇರೋದು ಈ ವೆಂಕಟಾದ್ರಿ ಬೆಟ್ಟದಲ್ಲಿ. ಈ 7 ಶಿಖರಗಳು ಆದಿಶೇಷನ 7 ತಲೆಗಳನ್ನ ಪ್ರತಿನಿಧಿಸುತ್ತೆ. ಆದಿಶೇಷ ಅಂದ್ರೆ ವಿಷ್ಣುವಿನ ಸೇವಕ, 7 ಹೆಡೆಯ ಸರ್ಪ. ಸರ್ಪದ ರಾಜ ನಾಗರಾಜ. ಈ ಕಲಿಯುಗದಲ್ಲಿ ಲೋಕ ಕಲ್ಯಾಣಕ್ಕೆ ಎಂದು ಮಾನವ ಕುಲವನ್ನ ತೊಂದರೆಯಿಂದ ರಕ್ಷಿಸಲು ವೆಂಕಟೇಶ್ವರ ಭೂಮಿಯ ಮೇಲೆ ಕಾಣಿಸಿಕೊಂಡ ಎಂದು ನಂಬಲಾಗುತ್ತೆ. ತಿಮ್ಮಪ್ಪ ವಾಸಿಸುವ ಕ್ಷೇತ್ರವನ್ನ ಕಲಿಯುಗದ ವೈಕುಂಠ ಅಂತ ಕರೆಯಲಾಗುತ್ತೆ. ತಿರುಪತಿ ತಿರುಮಲ ಇದು ಕೇವಲ ಒಂದು ನಗರವಲ್ಲ, ದೇಶ ವಿದೇಶದಲ್ಲಿ ನೆಲೆಸಿರುವ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ವೆಂಕಟೇಶ್ವರನ ನೆಲೆ. ಈ ಭೂಮಿಯ ಕಣಕಣದಲ್ಲೂ ಆಧ್ಯಾತ್ಮದ ಸಂಗಮವಿದೆ. ವಿಜ್ಞಾನಕ್ಕೆ ಸವಾಲು ಎಸಗುವ ಅದ್ಭುತ ರಹಸ್ಯಗಳ ಸರಮಾಲೆ ಇದೆ. ತಿಮ್ಮಪ್ಪನ ದೇವಸ್ಥಾನ ಜಗತ್ತಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು ಎನ್ನುವ ಉಲ್ಲೇಖ ಒಂದು ಕಡೆ ಆದ್ರೆ, ಇದು ಇಡೀ ಜಗತ್ತಿನ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಅಗ್ರಶ್ರೇಣಿಯಲ್ಲಿ ಇರುವ ದೇವಸ್ಥಾನ ಎಂಬುದು ಒಂದು ವಿಶೇಷ. ಇದು ಭಕ್ತರಿಗೆ ಕೇವಲ ಒಂದು ದೇವಾಲಯ ಅಲ್ಲ, ನಂಬಿಕೆಯ ಮಹಾಸಾಗರ. ತಿರುಪತಿ ಬಾಲಾಜಿಯು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರತಿದಿನ 3 ಕೋಟಿಗೂ ಅಧಿಕ ರೂಪಾಯಿಗಳವರೆಗೆ ದೇಣಿಗೆ ಬರುತ್ತೆ. ಈ ದೇಣಿಗೆಯಲ್ಲಿ ಹಣದ ಜೊತೆಗೆ ವಜ್ರ, ರತ್ನ ಮತ್ತು ಚಿನ್ನವೂ ಕೂಡ ಸೇರ್ಕೊಂಡಿದೆ. ತಿರುಮಲೆಯ ಈ ದೇವಸ್ಥಾನಕ್ಕೆ ಪ್ರತಿ ದಿನ ಕೋಟ್ಯಾಂತರ ರೂಪಾಯಿ ದೇಣಿಗೆ ಬರುತ್ತೆ. ಕೋಟ್ಯಾಂತರ ರೂಪಾಯಿ ದೇಣಿಗೆ ಬಂದರೂ ಕೂಡ ತಿಮ್ಮಪ್ಪನ ಹುಂಡಿ ಇವತ್ತಿಗೂ ತುಂಬಿಲ್ಲ ಅನ್ನೋದೇ ಆಶ್ಚರ್ಯ. ಶ್ರೀನಿವಾಸನ ಹೆಸರಲ್ಲಿ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮತ್ತು 100 kg ಚಿನ್ನಾಭರಣ ಡೆಪಾಸಿಟ್ ಇದೆ. ತಿರುಮಲೆಯಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಕೆಲವು ಭಕ್ತರು ನಾನು, ನನ್ನದು ಎಂಬ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಸರ್ವವೂ ನಿನಗೆ ಸಮರ್ಪಿತ ಎಂಬ ನಿಟ್ಟಿನಲ್ಲಿ ತಮ್ಮ ತಲೆ ಕೂದಲನ್ನ ತ್ಯಜಿಸ್ತಾರೆ. ಇದರಿಂದ ತಿರುಮಲದಲ್ಲಿ ಸಾವಿರಾರು ಟನ್ಗಳಷ್ಟು ಕೂದಲು ಕೂಡ ಸಂಗ್ರಹಣೆ ಆಗುತ್ತೆ. 8,000 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹಬ್ಬಿರುವ ತಿರುಮಲದಲ್ಲಿ 50 ಕೋಟಿ ವರ್ಷ ಪುರಾತನ ಬಂಡೆಗಳಿದೆ ಅಂತ ಹೇಳಲಾಗುತ್ತೆ. ವೆಂಕಟೇಶ್ವರನ ದೇವಸ್ಥಾನದ ವಾಸ್ತುಶಿಲ್ಪ ದ್ರಾವಿಡ ಮತ್ತು ವಿಜಯನಗರ ಸಾಮ್ರಾಜ್ಯದ
ಮಿಶ್ರ ವಾಸ್ತುಶಿಲ್ಪದಿಂದ ಕೂಡಿದೆ. 9ನೇ ಶತಮಾನದಲ್ಲಿ ಈ ದೇವಸ್ಥಾನ ಪಲ್ಲವ ರಾಜವಂಶದ ಅಧೀನದಲ್ಲಿತ್ತು. ನಂತರ 11ನೇ ಶತಮಾನಕ್ಕೆ ಚೋಳ ಸಾಮ್ರಾಜ್ಯಕ್ಕೆ ಸೇರಿಕೊಳ್ಳುತ್ತೆ. 14-15ನೇ ಶತಮಾನದಲ್ಲಿ ನಮ್ಮ ನಾಡಿನ ವಿಜಯನಗರ ಸಾಮ್ರಾಜ್ಯದ ಅಪಾರ ವೈಭವದಲ್ಲಿತ್ತು ತಿರುಮಲೆಯ ಶ್ರೀನಿವಾಸನ ದೇವಸ್ಥಾನ. ಇದೇ ಕಾಲಮಾನದಲ್ಲಿ ತಿರುಮಲೆ ವಜ್ರ ಮತ್ತು ಬಂಗಾರದಿಂದ ಕಂಗೊಳಿಸುತ್ತಿತ್ತು ಅಂತ ಇತಿಹಾಸದ ಪುಟಗಳು ಹೇಳುತ್ತೆ. ವಿಜಯನಗರದ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯರು ಈ ದೇವಸ್ಥಾನಕ್ಕೆ ಅಪಾರ ಸಂಪತ್ತಿನ ದಾನ ದೇಣಿಗೆಯನ್ನ ನೀಡಿದ್ರು. ಶ್ರೀನಿವಾಸ ನೆಲೆಸಿರುವ ಆನಂದ ನಿಲಯಂನ ಗರ್ಭಗೃಹದ ಛಾವಣಿಯ ಸ್ವರ್ಣ ಲೇಪನವನ್ನ ಮಾಡಿಸಿದ್ದು ನಮ್ಮ ನಾಡಿನ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀ ಕೃಷ್ಣದೇವರಾಯರು. ಕನ್ನಡಿಗರಾಗಿ ಇದನ್ನ ಹೇಳಕ್ಕೆ ತುಂಬಾ ಹೆಮ್ಮೆ ಆಗತ್ತೆ. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಮೈಸೂರು ಸಾಮ್ರಾಜ್ಯ ಮತ್ತು ಗದ್ವಾಲ್ ಸಂಸ್ಥಾನ ಅಲ್ಲಿಯ ಆಡಳಿತವನ್ನು ನೋಡಿಕೊಳ್ಳುತ್ತೆ. ನಂತರ 1800ರಿಂದ 1820ರ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ಈ ಪವಿತ್ರ ಕ್ಷೇತ್ರದಿಂದ ತೆರಿಗೆ ವಸೂಲಿಯನ್ನ ಮಾಡುತ್ತೆ. ಆದರೆ ಅವರು ದೇವಸ್ಥಾನದ ಆಂತರಿಕ ಕಾರ್ಯಗಳಿಗೆ ತಲೆ ಹಾಕಲಿಲ್ಲ. ವರ್ಷಗಳು ಕಳೆದಂತೆ 1933ರಲ್ಲಿ ಒಂದು ವಿಶೇಷ ಕಾನೂನು ಜಾರಿಗೆ ಬರುತ್ತೆ. ಆಗ ತಿರುಮಲ ತಿರುಪತಿ ದೇವಸ್ಥಾನಂ ಎಂಬ ಸ್ವಾಯತ್ತ ಸಂಸ್ಥೆ ರೂಪುಗೊಳ್ಳುತ್ತೆ. ಪ್ರಸ್ತುತ ದಿನದವರೆಗೂ ತಿರುಪತಿ ತಿರುಮಲೆಯ ದೇವಸ್ಥಾನದ ಪ್ರತಿಯೊಂದು ವ್ಯವಸ್ಥೆ ನೋಡಿಕೊಳ್ಳುವುದು, ಅಲ್ಲಿಯ ಮ್ಯಾನೇಜ್ಮೆಂಟ್ ನೋಡಿಕೊಳ್ಳುವುದು ಇದೇ ಸ್ವಾಯತ್ತ ಸಂಸ್ಥೆ TTD, ತಿರುಪತಿ ತಿರುಮಲ ದೇವಸ್ಥಾನ. ತಿರುಮಲೆ ದೇವಸ್ಥಾನ, ತಿರುಮಲೆ ಸುತ್ತಮುತ್ತಲಿನ ಪ್ರದೇಶ, ಆ ಬೆಟ್ಟ ಹಲವಾರು ಕಥೆಗಳನ್ನು ಹೇಳುತ್ತೆ. ಆ ಕಥೆಯ ಪ್ರಭಾವ ಎಲ್ಲರಿಗೂ ಕಾಡುತ್ತೆ. ಆದರೆ ಆ ಪ್ರಭಾವದ ಹಿಂದಿನ ವಿಜ್ಞಾನ ಯಾವ ವಿಜ್ಞಾನಿಗಳಿಗೂ ಅರ್ಥ ಆಗಲ್ಲ. ಶ್ರೀನಿವಾಸನ ಪವಾಡ, ಆತನ ಪುಣ್ಯಕ್ಷೇತ್ರದಲ್ಲಿ ನಡೆಯುವಂತ ರಹಸ್ಯ ಕೆಲವೊಬ್ಬರಿಗೆ ಮೂಢನಂಬಿಕೆ ಅನಿಸುತ್ತೆ. ಅಲ್ಲಿ ನಡೆಯುವ ಅದ್ಭುತ ರಹಸ್ಯದ ಸಂಶೋಧನೆ ಮಾಡಿದರೆ ಸಿಗುವ ಉತ್ತರ ಗೋವಿಂದ ಗೋವಿಂದ ಮಾತ್ರ. ಬರೀ ಗಣ್ಣಿಗೆ ಕಾಣುವ ವಸ್ತುಗಳು ನೂರಾರು, ಆದರೆ ಕಣ್ಣಿಗೆ ಕಾಣದೆ ನಿಗೂಢವಾಗಿರುವ ಅದ್ಭುತ ಶಕ್ತಿ ಸಾವಿರಾರು. ನಮ್ಮ ಭಾರತದ ಪ್ರಾಚೀನ ಪುರಾತನ ದೇವಸ್ಥಾನಗಳಲ್ಲಿ ವಿಜ್ಞಾನದ ಕನ್ನಡಕವನ್ನು ಹಾಕಿಕೊಂಡು ನಿಗೂಢತೆಯನ್ನು ಬೆನ್ನತ್ತಿ ಹೋದರೆ ಸಿಗುವ ಉತ್ತರ ಮಾತ್ರ ಶೂನ್ಯ. ಆನಂದ ನಿಲಯಂದಲ್ಲಿ ನೆಲೆ ಇರುವ ವೆಂಕಟೇಶ್ವರನ ವಿಗ್ರಹ ಮನುಷ್ಯನ ಹಾಗೆ ನಿಜವಾದ ಕೂದಲನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. ಆ ಕೂದಲುಗಳು ಯಾವತ್ತಿಗೂ ಮೃದುವಾಗಿರುತ್ತಂತೆ, ಯಾವತ್ತಿಗೂ ಸಿಕ್ಕಾಗುವುದಿಲ್ಲ. ಕಲ್ಲಿನ ಮೂರ್ತಿಗೆ ಮನುಜನ ನಿಜವಾದ ಕೂದಲಿರೋದು ಆಶ್ಚರ್ಯ ಅಲ್ವಾ? ಇದು ಶ್ರೀನಿವಾಸನ ದೈವಿಕ ಉಪಸ್ಥಿತಿಯನ್ನ ತೋರಿಸಿಕೊಡುತ್ತೆ. ಶ್ರೀನಿವಾಸನ ವಿಗ್ರಹಕ್ಕೆ ಕಿವಿಕೊಟ್ಟು ಕೇಳಿದ್ರೆ ಸಾಗರದ ಬೃಹತ್ ಅಲೆಗಳ ಧ್ವನಿ, ಅದರ ತರಂಗಗಳು ಕೇಳಿಸುತ್ತೆ. ಸಮುದ್ರದ ಅಲೆಗಳ ಆ ಸಪ್ಪಳ ಶ್ರೀನಿವಾಸನ ಎದೆ ಬಡಿತ ಅಂತ ನಂಬಲಾಗುತ್ತೆ. ಪ್ರತಿ ಶುಕ್ರವಾರ ಶ್ರೀನಿವಾಸನ ಮೂರ್ತಿಗೆ ಶ್ರೀಗಂಧದ ಲೇಪನವನ್ನ ಹಚ್ಚಲಾಗುತ್ತೆ. ಕಥೆಗಳ ಪ್ರಕಾರ ಚಿಕ್ಕ ವಯಸ್ಸಿನಲ್ಲಿ ಶ್ರೀನಿವಾಸನಿಗಾದ ಗಾಯವನ್ನ ಗುಣಪಡಿಸಲಿಕ್ಕೆ ಶ್ರೀಗಂಧದ ಲೇಪನವನ್ನ ಹಚ್ಚಲಾಗುತ್ತೆ. ಜ್ಯೋತಿ ಬೆಳಗಕ್ಕೆ ತುಪ್ಪ ಎಣ್ಣೆಯ ಅವಶ್ಯಕತೆ ಇರೋದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ತಿಮ್ಮಪ್ಪನ ಗರ್ಭಗೃಹದಲ್ಲಿ ಉರಿಯುವಂತಹ ಜ್ಯೋತಿ ಯಾವುದೇ ತುಪ್ಪ ಎಣ್ಣೆ ಇಲ್ಲದೆ ಉರಿಯುತ್ತದೆ ಎಂಬುದು ಆಶ್ಚರ್ಯ. ಅದು ಹಲವು ಶತಶತಮಾನಗಳಿಂದ. ಅದರ ಹಿಂದಿನ ವಿಜ್ಞಾನ ಏನು, ಆ ಜ್ಯೋತಿಯನ್ನ ಮೊದಲು ಬೆಳಗಿಸಿದವರು ಯಾರು ಎನ್ನುವ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಹೀಗೆ ಹಲವಾರು ರಹಸ್ಯಮಯ ಪವಾಡಗಳಿದ್ದಾವೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ತಿಳ್ಕೋಬೇಕು ಅಂದರೆ ಯೂಟ್ಯೂಬಲ್ಲಿ ಅಲ್ಲಿಯ ಪ್ರಧಾನ ಅರ್ಚಕರ ಪಾಡ್ಕಾಸ್ಟ್ಗಳಿದ್ದಾವೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡಿ ಆದ್ಮೇಲೆ ಆ ವಿಡಿಯೋ ಕೂಡ ನೀವು ನೋಡ್ಕೊಂಡು. ಈ ತರಹದ ಹಲವು ಪವಾಡಗಳಲ್ಲಿ ಒಂದು, ನಾನು ಪ್ರಾರಂಭದಲ್ಲಿ ಹೇಳಿದ ಗರ್ಭಗೃಹದಿಂದ ಬಂದ ಗಂಟೆಯ ಶಬ್ದ. ಆ ಗಂಟೆಯ ನಾದ ಆನಂದ ನಿಲಯಂದಿಂದ ಜೋರಾಗಿ 2 ಗಂಟೆಯ ಶಬ್ದ ಶಾಂತವಾಗಿದ್ದ ತಿರುಮಲೆಯ ಬೆಟ್ಟದಲ್ಲಿ ಜೋರಾದ ಗರ್ಜನೆಯನ್ನು ಮಾಡುತ್ತೆ. ಹಾಗಾದ್ರೆ ಆ ಗಂಟೆಯನ್ನ ಬಾರಿಸಿದವರು ಯಾರು? ಆ ದಿನ ನಿಜಕ್ಕೂ ನಡೆದಿದ್ದೇನು? ನಿಜಕ್ಕೂ ಈ ಘಟನೆ ತುಂಬಾನೇ ಅಚ್ಚರಿಯಿಂದ ಕೂಡಿದೆ. ಮಂಜಿನಿಂದ ಕೂಡಿದ ಆ ನವೆಂಬರ್ ತಿಂಗಳ ರಾತ್ರಿ ತಿರುಮಲೆ ಬೆಟ್ಟದಲ್ಲಿ ಎಲ್ಲರೂ ಗಾಢ ನಿದ್ರೆಗೆ ಜಾರಿತು. ಎಲ್ಲಾ ಕಡೆಗೂ ನಿಶಬ್ದ. ಇದ್ದಕ್ಕಿದ್ದಂತೆ ದೇವಾಲಯದ ಗಂಟೆ ಸದ್ದನ್ನು ಮಾಡುತ್ತೆ. ಇಡೀ ತಿರುಪತಿ ನಗರ ನಡುಗುವಂತೆ ಭಾಸ ಆಗುತ್ತೆ. ಆ ಸಮಯದಲ್ಲಿ ಯಾರಿಗೂ ದೇವಸ್ಥಾನದ ಒಳಗಡೆ ಹೋಗುವ ಅನುಮತಿ ಇರಲಿಲ್ಲ. ದೇವಸ್ಥಾನದ ಆಚೆಯಿಂದ ಭಕ್ತರು ಅನ್ಕೋತಾರೆ ಆಕಸ್ಮಿಕವಾಗಿ ಯಾರೋ ಒಬ್ರು ಒಳಗಡೆ ಉಳಿದುಕೊಂಡಿರಬಹುದು ಅಂತ. ಆ ರಾತ್ರಿ ದೇವಸ್ಥಾನ ತೆರೆಯಲೇ ಇಲ್ಲ. ಬೆಳಿಗ್ಗೆ ದೇವಸ್ಥಾನದ ಬಾಗಿಲು ತೆರೆದಾಗ ಅಲ್ಲಿ ಏನು ಆಶ್ಚರ್ಯ, ಒಳಗಡೆ ಯಾರೂ ಸಹ ಇರಲಿಲ್ಲ. ಅಲ್ಲಿದ್ದ ಜನರಿಗೆ ಅನ್ಸುತ್ತೆ ಈ ಲೌಕಿಕ ಜಗತ್ತಿನಲ್ಲಿ ಕಾಣದ ಅಲೌಕಿಕ ಘಟನೆ ಇದು ಅಂತ. ಈ ಘಟನೆ ನಡೆಯೋಕೆ ಕಾರಣ ಏನು ಅಂದ್ರೆ, ಆ ಇಡೀ ವರ್ಷ ಮಳೆಯಾಗದ ಕಾರಣ ತಿರುಮಲೆಯಲ್ಲಿ ನೀರಿನ ತೀವ್ರ ಕೊರತೆ ಉಂಟಾಗಿತ್ತು. ಈ ನೀರಿನ ಸಮಸ್ಯೆಯಿಂದಾಗಿ ದೇವಸ್ಥಾನವನ್ನ ತಾತ್ಕಾಲಿಕವಾಗಿ ಮುಚ್ಚುವಂತ
ಪರಿಸ್ಥಿತಿ ಎದುರಾಗಿತ್ತು. ಈ ಕಾಲಘಟ್ಟದಲ್ಲಿ ಶ್ರೀ PVRK ಪ್ರಸಾದ್ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾಗಿದ್ರು. ಯಾಕೆ ಈ ರೀತಿಯ ಬರಗಾಲ ಪರಿಸ್ಥಿತಿ ಎದುರಾಗಿದೆ, ಇದಕ್ಕೆ ಕಾರಣ ಏನು, ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಯೋಚಿಸುವಾಗ ಅವರಿಗೆ ಹೊಳೆದಿದ್ದೇ ವರುಣ ಜಪ. ವರುಣ ದೇವರನ್ನ ಪೂಜಿಸೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂತ ನಂಬಿ ದೇವಸ್ಥಾನದಲ್ಲಿ ವರುಣ ಜಪಕ್ಕಾಗಿ ದಿನಾಂಕವನ್ನ ನಿಗದಿಪಡಿಸಲಾಗುತ್ತೆ ಮತ್ತು ಅದಕ್ಕಾಗಿ ವಿಶೇಷ ಪುರೋಹಿತರನ್ನ ಕೂಡ ಕರೆಸಲಾಗುತ್ತೆ. ಏನು ಪರಿಸ್ಥಿತಿ ಅಂದ್ರೆ ಆ ಜಪಕ್ಕೆ ಬರಬೇಕಾದ ವಿಶೇಷ ಪುರೋಹಿತರು ಬರಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಶ್ರೀ ಪ್ರಸಾದ್ ತುಂಬಾ ಗೊಂದಲಕ್ಕೆ ಒಳಗಾದ್ರು. ನಾನು ಏನಾದ್ರೂ ತಪ್ಪು ಮಾಡ್ತಿದ್ದೀನ ಅಂತ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರು. ಶ್ರೀನಿವಾಸನ ಬಳಿ ಹೋಗಿ ಎರಡೂ ಕೈಗಳನ್ನ ಜೋಡಿಸಿ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು. ನಿನ್ನ ನಿರ್ಧಾರಕ್ಕೆ ನಾನು ಕಾದಿರುವೆ, ನಿನ್ನ ಸೂಚನೆಗೆ ನಾನು ಕಾದಿರುವೆ ಅಂತ ಬೇಡಿಕೊಂಡ ರಾತ್ರಿಯ ದಿನಾನೇ ಈ ಗಂಟೆಯ ಶಬ್ದದ ಘಟನೆ ಸಂಭವಿಸಿತು. ಅದೇ ದಿನದ ರಾತ್ರಿ ದೇವಸ್ಥಾನಗಳಲ್ಲಿ ಗಂಟೆಯ ಸದ್ದು ಮೊಳಗಿದ್ದು. ಇದು ಶ್ರೀನಿವಾಸನ ಒಪ್ಪಿಗೆ ಅಂತ ಪರಿಗಣಿಸಲಾಗಿದೆ. ಅದರ ಮರುದಿನ ಶ್ರೀ PVRK ಪ್ರಸಾದ್ ಅವರು 3 ದಿನಗಳ ಕಾಲ ವರುಣ ಜಪವನ್ನ ಪ್ರಾರಂಭಿಸಿದರು. ಬೇಜಾರೇನೆಂದ್ರೆ ವರುಣ ಜಪ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ರೂ ಕೂಡ ಒಂದು ಹನಿ ಮಳೆ ಕೂಡ ಬರಲಿಲ್ಲ. ನಿರಾಸೆಯಿಂದ ಜಪವನ್ನ ನಿಲ್ಲಿಸಲಾಯಿತು. ಎಲ್ಲರೂ ತಮ್ಮ ತಮ್ಮ ಮನೆಗೆ ತೆರಳಿದ್ರು. ತಲೆ ಎತ್ತಿ ಆಕಾಶವನ್ನ ನೋಡಿದಾಗ ಮೋಡಗಳು ಇರಲಿಲ್ಲ. ಸ್ಪಷ್ಟವಾದ ನೀಲ ಆಕಾಶ ಗೋಚರವಾಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಸ್ಪಷ್ಟವಾದ ನೀಲ ಆಕಾಶದಿಂದ ಮಳೆ ರಭಸವಾಗಿ ಬರಕ್ ಶುರುವಾಯಿತು. ಶ್ರೀನಿವಾಸನ ಆಜ್ಞೆಯಂತೆ ವರುಣ ದೇವ ತನ್ನ ಕಾರ್ಯಕ್ಕೆ ಮುನ್ನುಗ್ಗುತ್ತಿದ್ದಾನೆ ಅನ್ನುವ ಹಾಗೆ ಭಾಸ. ಎಷ್ಟು ತೀವ್ರವಾಗಿ ಮಳೆ ಬಂತು ಅಂದ್ರೆ ಒಣಗಿದ ನದಿಗಳು ಮತ್ತೆ ತುಂಬಿ ಹರಿಯಕ್ಕೆ ಪ್ರಾರಂಭ ಮಾಡಿತು. ತಿರುಮಲೆಯ ಬರಗಾಲದ ಬಿಕ್ಕಟ್ಟು ಕೊನೆಗೊಂಡಿತು. ಈ ಘಟನೆ ಶ್ರೀನಿವಾಸನ ಮಹಿಮೆ ಮತ್ತು ಭಕ್ತರ ಬಲವಾದ ನಂಬಿಕೆಯ ಒಂದು ನೈಜ ಉದಾಹರಣೆಯನ್ನ ತೋರಿಸಿದೆ. ಇದು ಶ್ರೀನಿವಾಸನ ಒಂದು ಅಲೌಕಿಕ ಪವಾಡ ಅಂತಾನೆ ಹೇಳಲಾಗುತ್ತೆ. ಇಂತಹ ಘಟನೆಗಳು ತಿರುಮಲೆಯ ದೇವಸ್ಥಾನದ ಆವರಣದಲ್ಲಿ ಆ ಬೆಟ್ಟದಲ್ಲಿ ನಡೆಯೋದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಆನಂದ ನಿಲಯಂ ಗರ್ಭಗುಡಿ ಕೇವಲ ಕಲ್ಲಿನ ಮೂರ್ತಿಯನ್ನ ಹೊಂದಿಲ್ಲ. ಅಲ್ಲಿ ನಮ್ಮಂತ ಸಹಜ ಮಾನವರಿಗೆ ಎಂದಿಗೂ ಅರ್ಥವಾಗದ ದಿವ್ಯ ಶಕ್ತಿ ಹೊಂದಿದೆ ಎಂಬುದನ್ನ ತಿರಸ್ಕರಿಸಕ್ಕಾಗಲ್ಲ. ಅದೇ ಕಾರಣಕ್ಕೆ ಇದನ್ನ ಕಲಿಯುಗದ ವೈಕುಂಠ ದ್ವಾರ ಅಂತ ಕರೀತಾರೆ. ಗರ್ಭಗೃಹದಲ್ಲಿ ನೆಲೆಸಿರುವ ವೆಂಕಟೇಶ್ವರನ ವಿಗ್ರಹ ಯಾವುದೇ ಮಾನವನಿಂದ ಕೆತ್ತಲಾಗಿಲ್ಲ. ಇದು ಸ್ವಯಂ ಪ್ರಕಟವಾದ ವಿಷ್ಣುವಿನ ರೂಪವಾಗಿದೆ ಅಂತ ನಂಬಿಕೆ ಇದೆ. ವಿಜ್ಞಾನ ಎಲ್ಲಿ ಫುಲ್ ಸ್ಟಾಪ್ ಕೊಡುತ್ತೋ ಅಲ್ಲಿಂದ ಆಧ್ಯಾತ್ಮ ತನ್ನ ಕಾಮ ಇಡಕ್ಕೆ ಶುರು ಮಾಡುತ್ತೆ. ನಮ್ಮ ಪ್ರಾಚೀನ ಪುರಾತನ ದೇವಸ್ಥಾನಗಳು ಕೇವಲ ಮೂರ್ತಿ ಪೂಜೆಯ ಕೇಂದ್ರವಾಗಿರದೆ ಅವು ದಿವ್ಯ ಶಕ್ತಿಯ ತೇಜಸ್ಸಿನ ಕೇಂದ್ರವಾಗಿತ್ತು. ಆಧ್ಯಾತ್ಮಿಕ ತಾಣವಾಗಿತ್ತು. ವಿಜ್ಞಾನ ತಂತ್ರಜ್ಞಾನದ ತವರಾಗಿತ್ತು. ಖಗೋಳ, ಭೂಗೋಳ, ಅರ್ಥಶಾಸ್ತ್ರ, ಇತಿಹಾಸ ಇಂತಹ ವಿಷಯಗಳ ಬಗ್ಗೆ ಜ್ಞಾನ ನೀಡುವ ಗುರುಕುಲ ಕೇಂದ್ರವಾಗಿತ್ತು. ನೀತಿ ಮೌಲ್ಯಗಳನ್ನು ಅರಿತುಕೊಳ್ಳುವ ಮಂಟಪವಾಗಿತ್ತು. ಕಾಣದ ದಿವ್ಯ ಶಕ್ತಿ ನಮ್ಮಲ್ಲಿ ಜಾಗೃತಗೊಳಿಸುವ ಪುಣ್ಯ ಸ್ಥಳವಾಗಿತ್ತು ನಮ್ಮ ದೇಶದ ಪ್ರಾಚೀನ ಪುರಾತನ ದೇವಸ್ಥಾನಗಳು. ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ದೇಶದ ನಾನಾ ಭಾಗದಿಂದ ಬಂದು ಶ್ರೀನಿವಾಸನ ಕೇವಲ 5 ಸೆಕೆಂಡಿನ ದರ್ಶನ ಪಡೆಯೋಕ್ಕೆ ಸುಮಾರು ಗಂಟೆಗಳ ಕಾಲ, ಕೆಲವೊಮ್ಮೆ ಉತ್ಸವ ವಿಶೇಷ ದಿನದಂದು 2-3 ದಿನಗಳ ಕಾಲ ಸರದಿಯಲ್ಲಿ ನಿಂತು ತಿಮ್ಮಪ್ಪನ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯನ್ನ ಮಾಡ್ತಾ ಆತನ ದರ್ಶನವನ್ನ ಪಡೆದು ದೈವಿಕ ಅನುಭವವನ್ನ ಹಂಚಿಕೊಳ್ಳುತ್ತಾರೆ. ಆ ಅನುಭವ ನಿಜಕ್ಕೂ ಅದ್ಭುತ. ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ಭಾರತದ ಅದ್ಭುತ ದೇವಾಲಯವಿದು. ಕೋಟ್ಯಾಂತರ ಜನರು ಶ್ರದ್ಧೆ ಭಕ್ತಿಯಿಂದ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಆ ಸ್ಥಳಗಳಿಗೆ ಹೋಗ್ತಾರೆ. ಅಂದ್ರೆ ಅವರು ಅಂಧಭಕ್ತರಲ್ಲ, ಮೂಢನಂಬಿಕೆ ಹೊಂದಿದವರಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ, ಇಡೀ ವಿಶ್ವವೇ ನನ್ನ ಕುಟುಂಬ ಎಂದು ನಂಬಿರುವ ನಂಬಿಗಸ್ತ ಭಾರತೀಯರು ಖಡಕ್ ಭಾರತೀಯರು. ಖಡಕ್ ಭಾರತದ ವಾಹಿನಿಯ ಮೊದಲ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂಥ ಮತ್ತಷ್ಟು ಅದ್ಭುತ ವಿಷಯಗಳಿಗಾಗಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವ ಮತ್ತು ಜೀವನ ಸದಾ ಸುಖವಾಗಿರ್ಲಿ ಎಂದು ಆಶಿಸುವ ಖಡಕ್ ಭಾರತ ವಾಹಿನಿ.